ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಶ್ರೀರಾಮನ ಊರಿನಲ್ಲಿ ಕಳೆಗಟ್ಟಿದಂತ ಸಡಗರ ಸಂಭ್ರಮ. ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಶ್ರೀರಾಮನ ನೆಲದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ, ಜೈ ಶ್ರೀರಾಮ್. ಈ ಪುಣ್ಯದ ನೆಲ, ರಕ್ತ ತೇಯ್ದಂತ ನೆಲ, ಹಲವಾರು ಬಲಿದಾನವಾದಂತ ನೆಲ, ಶೌರ್ಯದ ನೆಲ. ಇವತ್ತು 1 ವರ್ಷ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ. ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಈ ಪುಣ್ಯ ನೆಲವನ್ನ ಸ್ಪರ್ಶ ಮಾಡಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ 1 ವರ್ಷದ ದಿನಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿದೆ. ಇವತ್ತು ನಿನ್ನೆ ನಾಳೆ 3 ದಿನಗಳ ಕಾಲ ವಿಶೇಷವಾದಂಥ ರಾಮೋತ್ಸವ ಅಯೋಧ್ಯೆ ನಗರಿಯಲ್ಲಿ ನಡೀತಾ ಇದೆ. ಸುಮಾರು 500 ವರ್ಷಗಳ ಹೋರಾಟದ ನಂತರ ಇದೇ ಕಳೆದ ವರ್ಷದ 2024ರ ಜನವರಿ 22ನೇ ತಾರೀಕಿನಂದು ಬಾಲರಾಮನನ್ನ ಈ ಪುಣ್ಯ ಸ್ಥಳದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಇವತ್ತು ಭಾರತದ ಶಾಸ್ತ್ರದ ಪ್ರಕಾರ ನಿನ್ನೆಗೆ 1 ವರ್ಷ ಸಂಪೂರ್ಣ ಆಗುವ ಹಿನ್ನೆಲೆಯಲ್ಲಿ, 1 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಭಕ್ತರ ಅಥವಾ ರಾಮ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ನಿನ್ನೆ ಒಂದೇ ದಿನಕ್ಕೆ 1.5 ಲಕ್ಷ ಜನ, 1,50,000 ಜನ ಶ್ರೀರಾಮನ ದರ್ಶನವನ್ನ ಮಾಡಿದ್ರು, ಬಾಲರಾಮನ ದರ್ಶನವನ್ನ ಮಾಡಿದ್ರು. ಇವತ್ತು ಕೂಡ ಸಾವಿರಾರು ಜನ ಬಂದು ಇಲ್ಲಿ ದರ್ಶನಕ್ಕೆ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ. ದೇಶದ ಮೂಲೆ ಮೂಲೆಯಿಂದ ಶ್ರೀರಾಮಚಂದ್ರನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬಾಲರಾಮನ ದರ್ಶನಕ್ಕಾಗಿ ಬಂದಿರುವಂತ ಜನ ಸಹಸ್ರಾರು ಜನ ನೋಡಿ, ಭಕ್ತರೇ ತುಂಬಿ ತುಳುಕ್ತಾ ಇದ್ದಾರೆ. ಈ ನೆಲವನ್ನ 1 ಬಾರಿ ಸ್ಪರ್ಶ ಮಾಡಬೇಕು ಅಂತ ಹೇಳಿ ಈ ಪುಣ್ಯದ ನೆಲವನ್ನ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಈ ಹೋರಾಟದ ಹಾದಿಯನ್ನ ಕಂಡವರು ಎಷ್ಟೋ ಜನ, ಬಲಿದಾನ ಆದವರು ಎಷ್ಟೋ ಜನ. ಶೌರ್ಯದ ಭೂಮಿ ಇದು ಬಲಿದಾನದ ಭೂಮಿ, ಇದು ಹೋರಾಟದ ಭೂಮಿ, ಇದು ದಶಕಗಳ ಹೋರಾಟದ ಭೂಮಿ. ಇಂಥ ಭೂಮಿಯಲ್ಲಿ ಇವತ್ತು ಶ್ರೀರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಆಗಿದೆ. ಬಾಲರಾಮ, 5 ವರ್ಷ ತುಂಬಿದ ಬಾಲರಾಮ, ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ, ಅದು ಕೂಡ ಭಾರತದ ಹೆಮ್ಮೆಯ, ಕರ್ನಾಟಕದ ಹೆಮ್ಮೆಯ ಅರಣ್ಯ ಯೋಗಿರಾಜ್ ಅವರು ಕೆತ್ತಿರುವಂತ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತ ಪುಣ್ಯ ನೆಲ. ಸುಮಾರು 72 ಎಕರೆ ಜಾಗದಲ್ಲಿರುವಂತ ಈ ಪುಣ್ಯ ನೆಲ, ಸುಮಾರು 3 ಎಕರೆ ಜಾಗದಲ್ಲಿ ಶ್ರೀರಾಮಚಂದ್ರನನ್ನ ಇಲ್ಲಿ ಮಂದಿರವನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಪುಣ್ಯ ದಿನಕ್ಕೆ 1 ವರ್ಷ ಸಂದಿದೆ. ಬಾಲರಾಮ ಈಗ 1 ವರ್ಷದ ಮುದ್ದಾದ ಬಾಲರಾಮ. ಆ ಮೂಲಕ ಬಂದಿರುವಂತ ಜನ ಎಲ್ಲರೂ ಕೂಡ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅನ್ನೋ ಘೋಷಣೆಯೊಂದಿಗೆ ಇಲ್ಲಿ ಸೇರ್ತಾ ಇದ್ದಾರೆ. ರಾಮ ಭಜನೆಗಳು ನಡೀತಾ ಇದೆ. 3 ದಿನಗಳ ಕಾಲ ರಾಮೋತ್ಸವ ನಡೀತಾ ಇದೆ. ಈ ಒಂದು ಅದ್ಭುತವಾದಂತ ದಿನ, ಪುಣ್ಯ ದಿನ. ಇವತ್ತು ನಾವು ಕೂಡ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲೇ ಇದ್ದು ಅದಕ್ಕೆ ಸಾಕಾರ ಆಗ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಶ್ರೀರಾಮನ ಊರಿನಲ್ಲಿ ಕಳೆಗಟ್ಟಿದಂತ ಸಡಗರ ಸಂಭ್ರಮ. ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಶ್ರೀರಾಮನ ನೆಲದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ, ಜೈ ಶ್ರೀರಾಮ್. ಈ ಪುಣ್ಯದ ನೆಲ, ರಕ್ತ ತೇಯ್ದಂತ ನೆಲ, ಹಲವಾರು ಬಲಿದಾನವಾದಂತ ನೆಲ, ಶೌರ್ಯದ ನೆಲ. ಇವತ್ತು 1 ವರ್ಷ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ. ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಈ ಪುಣ್ಯ ನೆಲವನ್ನ ಸ್ಪರ್ಶ ಮಾಡಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ 1 ವರ್ಷದ ದಿನಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿದೆ.
ಇವತ್ತು ನಿನ್ನೆ ನಾಳೆ 3 ದಿನಗಳ ಕಾಲ ವಿಶೇಷವಾದಂಥ ರಾಮೋತ್ಸವ ಅಯೋಧ್ಯೆ ನಗರಿಯಲ್ಲಿ ನಡೀತಾ ಇದೆ. ಸುಮಾರು 500 ವರ್ಷಗಳ ಹೋರಾಟದ ನಂತರ ಇದೇ ಕಳೆದ ವರ್ಷದ 2024ರ ಜನವರಿ 22ನೇ ತಾರೀಕಿನಂದು ಬಾಲರಾಮನನ್ನ ಈ ಪುಣ್ಯ ಸ್ಥಳದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಇವತ್ತು ಭಾರತದ ಶಾಸ್ತ್ರದ ಪ್ರಕಾರ ನಿನ್ನೆಗೆ 1 ವರ್ಷ ಸಂಪೂರ್ಣ ಆಗುವ ಹಿನ್ನೆಲೆಯಲ್ಲಿ 1 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಭಕ್ತರ ಅಥವಾ ರಾಮ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ನಿನ್ನೆ ಒಂದೇ ದಿನಕ್ಕೆ 1.5 ಲಕ್ಷ ಜನ 1,50,000 ಜನ ಶ್ರೀರಾಮನ ದರ್ಶನವನ್ನ ಮಾಡಿದ್ರು, ಬಾಲರಾಮನ ದರ್ಶನವನ್ನ ಮಾಡಿದ್ರು. ಇವತ್ತು ಕೂಡ ಸಾವಿರಾರು ಜನ ಬಂದು ಇಲ್ಲಿ ದರ್ಶನಕ್ಕೆ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ. ದೇಶದ ಮೂಲೆ ಮೂಲೆಯಿಂದ ಶ್ರೀರಾಮಚಂದ್ರನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬಾಲರಾಮನ ದರ್ಶನಕ್ಕಾಗಿ ಬಂದಿರುವಂತ ಜನ ಸಹಸ್ರಾರು ಜನ ನೋಡಿ, ಭಕ್ತರೇ ತುಂಬಿ ತುಳುಕ್ತಾ ಇದ್ದಾರೆ. ಈ ನೆಲವನ್ನ ಒಂದು ಬಾರಿ ಸ್ಪರ್ಶ ಮಾಡಬೇಕು ಅಂತ ಹೇಳಿ ಈ ಪುಣ್ಯದ ನೆಲವನ್ನ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಈ ಹೋರಾಟದ ಹಾದಿಯನ್ನ ಕಂಡವರು ಎಷ್ಟೋ ಜನ ಬಲಿದಾನ ಆದವರು ಎಷ್ಟೋ ಜನ. ಶೌರ್ಯದ ಭೂಮಿ ಇದು ಬಲಿದಾನದ ಭೂಮಿ, ಇದು ಹೋರಾಟದ ಭೂಮಿ, ಇದು ದಶಕಗಳ ಹೋರಾಟದ ಭೂಮಿ. ಇಂಥ ಭೂಮಿಯಲ್ಲಿ ಇವತ್ತು ಶ್ರೀರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಆಗಿದೆ. ಬಾಲರಾಮ 5 ವರ್ಷ ತುಂಬಿದ ಬಾಲರಾಮ, ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ, ಅದು ಕೂಡ ಭಾರತದ ಹೆಮ್ಮೆಯ, ಕರ್ನಾಟಕದ ಹೆಮ್ಮೆಯ ಅರಣ್ಯ ಯೋಗಿರಾಜ್ ಅವರು ಕೆತ್ತಿರುವಂತ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತ ಪುಣ್ಯ ನೆಲ. ಸುಮಾರು 72 ಎಕರೆ ಜಾಗದಲ್ಲಿರುವಂತ ಈ ಪುಣ್ಯ ನೆಲ, ಸುಮಾರು 3 ಎಕರೆ ಜಾಗದಲ್ಲಿ ಶ್ರೀರಾಮಚಂದ್ರನನ್ನ ಇಲ್ಲಿ ಮಂದಿರವನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಪುಣ್ಯ ದಿನಕ್ಕೆ 1 ವರ್ಷ ಸಂದಿದೆ. ಬಾಲರಾಮ ಈಗ 1 ವರ್ಷದ ಮುದ್ದಾದ ಬಾಲರಾಮ. ಆ ಮೂಲಕ ಬಂದಿರುವಂತ ಜನ ಎಲ್ಲರೂ ಕೂಡ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅನ್ನೋ ಘೋಷಣೆಯೊಂದಿಗೆ ಇಲ್ಲಿ ಸೇರ್ತಾ ಇದ್ದಾರೆ. ರಾಮ ಭಜನೆಗಳು ನಡೀತಾ ಇದೆ. 3 ದಿನಗಳ ಕಾಲ ರಾಮೋತ್ಸವ ನಡೀತಾ ಇದೆ. ಈ ಒಂದು ಅದ್ಭುತವಾದಂತ ದಿನ, ಪುಣ್ಯ ದಿನ. ಇವತ್ತು ನಾವು ಕೂಡ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲೇ ಇದ್ದು ಅದಕ್ಕೆ ಸಾಕಾರ ಆಗ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಶ್ರೀರಾಮನ ಊರಿನಲ್ಲಿ ಕಳೆಗಟ್ಟಿದಂತ ಸಡಗರ ಸಂಭ್ರಮ. ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಶ್ರೀರಾಮನ ನೆಲದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ, ಜೈ ಶ್ರೀರಾಮ್. ಈ ಪುಣ್ಯದ ನೆಲ, ರಕ್ತ ತೇಯ್ದಂತ ನೆಲ, ಹಲವಾರು ಬಲಿದಾನವಾದಂತ ನೆಲ, ಶೌರ್ಯದ ನೆಲ ಇವತ್ತು